ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇದು ಸಂಡೇದ ವ್ಲಾಗ. ವುಮೆನ್ಸ್ ಡೇ ಇತ್ತಲ್ಲ, ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ. ಇವತ್ತು ಸಂಡೇ ಇರೋದ್ರಿಂದ ನಮ್ಮ ಹುಡುಗರದೆಲ್ಲ ಸ್ಕೂಲ್ ಸೂಟಿ ಇತ್ತು. ಸೊ ಹಂಗಾಗಿ ಬೆಳಿಗ್ಗೆ ಏನು ಅಡುಗೆ ನಾಷ್ಟಕ ಅದು ಇದು ಏನು ಜಂಜಾಟ ಇರಲಿಲ್ಲ. 9 ಗಂಟೆಗತ್ತು ಏನಾದರೂ ಅಡುಗೆ ಮಾಡಿದರೆ ಆಯಿತು. 10 ಗಂಟೆ ತನಕ ನಾಷ್ಟ ಮಾಡ್ತಾರಲ್ಲ, ಹಾಗಾಗಿ 10 ಗಂಟೆ ತನಕ ನಡಿತೈತಿ. ಸ್ವಲ್ಪ ಭಾಳ ಅರ್ಜೆಂಟದ್ದು ಇದ್ದು ಇವಾಗೆಲ್ಲ ಕಟ್ಟಿಂಗ್ ಮಾಡೋದಿತ್ತು. ಅಂದ್ರೆ ಮಂಗಳವಾರ ಅನ್ಗುಟ್ಟಿಗೆ ಇದನ್ನು ಕೊಡಬೇಕಾಗಿತ್ತು. ಸೋಮವಾರ ಮತ್ತು ರವಿವಾರ ಅಷ್ಟು ಟೈಮ್ ಇತ್ತು ನನಗೆ. ಅದಕ್ಕೆ ಇವನ್ನೆಲ್ಲ ಕಟ್ ಮಾಡಿ ಒಂದು 4ರಿಂದ 5 ಬ್ಲೌಸ್ ಅದಾವ. ಇವನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಹೆಮ್ಮಿಂಗ್ ಮಾಡಿ ಹುಕ್ ಹಚ್ಚಿ ಎಲ್ಲ ಮಾಡೋದಿತ್ತಲ್ಲ. ಅದ್ರ ಸಲುವಾಗಿನ ಬೆಳಿಗ್ಗೆ ಅವರು ನಮ್ಮ ಮನೆಯವ್ರೂ ವಾಕಿಂಗ್ ಹೋಗಿರ್ತಾರೆ. ಮುಂಜಾನೆ 9-9:30 ತನಕ ಬರ್ತಾರೆ. ನಮ್ಮ ಹುಡುಗರು ಕೆಳಗಡೆ ಸೈಕಲ್ ಹೊಡೆದು ಅದು ಇದು ಮಾಡತ್ತಿದ್ರು. ನಾ ಏನು ಮಾಡಲಿ ಮನ್ಯಾಗ ಅಂಥೇಳಿ ಒಮ್ಮೆ ಇವು ಅರ್ಜೆಂಟ್ ಇದ್ದು ನಾನು ಇವನ್ನ ಹಿಡ್ಕೊಂಡು ಕೂತೀನಿ. ಟೈಮ್ ಈಗ 8 ಗಂಟೆ ಆಗಿತ್ತು. ಇವತ್ತನ್ನೆಲ್ಲ ಒಂದು 5-6 ಅದಾವ, ಅವನ್ನೆಲ್ಲ ಮುಗಿಸಿ ಇದು ಮಾಡಿದರೆ ಆಯಿತು ಅಂತ ಹೇಳಿ. ಇವತ್ತು ವುಮೆನ್ಸ್ ಡೇ ಫ್ರೆಂಡ್ಸ್. ಏನು ಟೇಲರ್ಗಂತೂ ವುಮೆನ್ಸ್ ಡೇ ಆದರೂ ಅಷ್ಟೇ, ಏನಾದರೂ ಅಷ್ಟೇ, ಬೇರೆದವ್ರದ್ದು ಬಟ್ಟೆನ ಇದನ್ನು ಮಾಡಿಕೊಡೋದ್ರಾಗ ಟೈಮ್ ಹೋಗ್ತೈತಿ. ಮತ್ತು ವುಮೆನ್ಸ್ ಡೇಗೆ ನೀವೆಲ್ಲ ಏನೇನು ಸ್ಪೆಷಲ್ ಹೆಂಗೆ ಆಚರಣೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಾವಂತರೂ ಏನೂ ಆಚರಣೆನ ಮಾಡಲಿಲ್ಲ. ಇದೇ ಥರ ಈ ಫುಲ್ ಡೇ ಇದೇ ಕೆಲಸದಾಗನ ಹೋತು. ಮಹಿಳೆಯರಂದ್ರೆ ಹಿಂಗಲ್ಲ, ಯಾವುದರ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಖಾಲಿ ಅಂತರೂ ಇರೋಕೆ ಇಷ್ಟನ ಪಡಂಗಿಲ್ಲ. ಮನ್ಯಾಗಿನ ಕೆಲಸ ಮಾಡಿಕೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ. ನಂದೇನೋ ಸಣ್ಣ ಪುಟ್ಟ ಇರ್ಬೋದು, ಆದರೆ ಡಾಕ್ಟರ್, ಇಂಜಿನಿಯರ್, ಟೀಚರ್ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಯಾವ ಕ್ಷೇತ್ರದಾಗಿಲ್ರಿ ಎಲ್ಲ ಕ್ಷೇತ್ರದಾಗೂ ಮಹಿಳೆಯರು ಅದಾರ. ಮತ್ತು ಅದ್ರಾಗೂ ಮಕ್ಕಳನ್ನ ಜೋಪಾನ ಮಾಡು, ಇದು ಯಾರ ಕೈಯಿಂದ ಸಾಧ್ಯ ಇಲ್ಲ ಬಿಡ್ರಿ. ಪುರುಷರ ಕೈಯಾಗಂತೂ ಸಾಧ್ಯನೇ ಇಲ್ಲ. ಎಲ್ಲನೂ ಮಾಡ್ತಾರೆ. ಕರೆ ಇದು ಮಕ್ಕಳನ್ನ ಜೋಪಾನ ಮಾಡೋದು, ಮಕ್ಕಳನ್ನ ಹಡೋದು ಅಂತರೂ ಅವ್ರಿಗೆ ಪುರುಷರಿಗೆ ಆಗಂಗೇ ಇಲ್ಲ. ಅದ್ರಾಗ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ, ಮಹಿಳೆಯರನ್ನ ಗ್ರೇಟ, ಮಹಿಳೆಯರನ್ನ ಗಟ್ಟಿ ಎಲ್ಲದ್ರಾಗೂ. ನನಗೆ ಅದು ಹೆಮ್ಮೆ ಐತಿ. ಮತ್ತು ನಾನು ಕೂಡ ಡಿಗ್ರಿ ಓದಿ ಏನು ಜಾಬ್ ಮಾಡ್ತಿಲ್ಲ ಅಂತ ನನಗೆ ಭಾಳ ಅಂದ್ರೆ ಒಳಗನ ಕೊರೀತಾ ಇತ್ತು. ಡಿಗ್ರಿ ಮಾಡೀನಿ, ಒಂದು ಪ್ರೈವೇಟ್ ಆದರೂ ಯಾಕೆ ಆಗವತ್ತಕ್ಕನ ಏನಾದರೂ ಮಾಡಬೇಕು ಅಂಥೇಳಿ ನನಗೆ ಭಾಳ ಆಸೆ ಇತ್ತು. ಆದರೆ ಏನು ಮಾಡೋದು ಹೇಳ್ರಿ, ಮನ್ಯಾಗ ಬೇಡ, ಜಾಬ್ ಬೇಡ ಅದು ಇದು ಅಂದರು. ಮತ್ತು ನಾವು ಓದಿದ ಡಿಗ್ರಿ ಮುಂದೆ ಓದಲಿಲ್ಲ. ಅದು ಒಂದಾಯ್ತು. ಮುಂದೆ ಓದಕ್ಕೂ ಆಗಲಿಲ್ಲ. ಆ ಟೈಮ್ದಾಗ ಮದ್ವೆ ಮಾಡಿದ್ರೆ ಇದು ಮಕ್ಕಳಾಯಿತು ಎಲ್ಲ ಇದೇ ಥರದಾಗನ ಹೋಗಿಬಿಡ್ತು. ಅದು ನನಗೆ ಈಗೀಗ ಯಾಕೋ ಗಿಲ್ಟ್ ಫೀಲ್ ಆಗಿ ನಂಗೆ ಏನಾದರೂ ಮಾಡಬೇಕಲ್ಲ ಅನಿಸಿ ಇದನ್ನು ಸ್ಟಾರ್ಟ್ ಮಾಡೀನಿ. ಈಗ 1 ವರ್ಷದಿಂದ ಆಯಿತು ನಾನು ಇದನ್ನ ಟೈಲರಿಂಗ್ ಇದನ್ನು ಮಾಡಾಕತ್ತೀನಿ. ದೇವ್ರ ಪುಣ್ಯದಿಂದ ನನಗೆ ಇದು ಕೈ ಹಿಡಿತು. ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಇದು ಚಲೋ ಐತಿ ಇದು ಟೈಲರಿಂಗ್, ಬಟ್ಟೆ ಹೊಲಿದ್ರಾಗ ಅಂಥೇಳಿ. ಇದ್ರಾಗ ನನಗೆ ತೃಪ್ತಿ ಐತಿ. ಮತ್ತು ಇನ್ನೊಂದು ಏನು ಗೊತ್ತ್ರಿ, ನಾವು ಎಷ್ಟು ಸಾಲಿ ಕಲ್ತೇವಿ, ನಾವು ಏನೂ ಮಾಡ್ತಾ ಇಲ್ಲ ಅಂತ ಕೊರಗೋದು ನನಗೀಗೀಗ ಬೇಜಾರು ಅನಿಸ್ತೈತಿ. ಕೊರಗೋದು ಅವಶ್ಯಕತೆನೇ ಇಲ್ಲರಿ. ಯಾಕಂದ್ರೆ ಈಗಿನ ಹುಡುಗರನ್ನ ಬೆಳೆಸೋದ್ರಾಗ ಅವ್ರನ್ನ ಸ್ಕೂಲಿಗೆ ಕಳಿಸ್ತೇವೆ ನೋಡ್ರಿ, ಅವ್ರ ಸಿಲೆಬಸ್ ನೋಡಿದ್ರೆ, ಹುಡುಗರ ಸಿಲೆಬಸ್ ನೋಡಿದ್ರೆ ನಾವು ಡಿಗ್ರಿ ಕಲ್ತಾಗಿಂದ ಈಗ 6th 7thಕನ ಅವ್ರಿಗೆ ಸಿಲೆಬಸ್ ಅಷ್ಟು ಹೆವಿ ಇರ್ತೈತಿ. ಅದನ್ನು ನಾವು ಹೇಳ್ಕೊಡ್ತೀವಿ ನೋಡ್ರಿ, ಅದು ಒಂದನ ಗ್ರೇಟ್ ನೋಡ್ರಿ. ನಾವು ಸಾಲಿ ಕಲೀಲಿಲ್ಲ ಅಂದ್ರೆ ಎಲ್ಲಿ ಹೇಳ್ಕೊಡ್ತಿದ್ವಿ. ನಾವು ಈಗ 4ನೇಂತೆ 5ನೇಂತೆ ನನ್ನ ಮಕ್ಳು ಅದಾರಂದ್ರೆ 4ನೇಂತೆ ಒಬ್ಬಾಕಿದಾಳ, 1ನೇಂತೆ ಒಬ್ಬಾಕಿದಾಳ, ಅವ್ರಿಗೇನೆ ಇಷ್ಟು ಟಪ್ ಐತಲ್ಲ. ನಾವು 10th ಕಲ್ತಂಗೆ ಜಿಯೋಗ್ರಫಿ ಆಗಿರ್ಬೋದು, ಇಂಗ್ಲೀಷ್ ಗ್ರಾಮರ ಅದು ಎಲ್ಲ ನಾವು ಹೈಸ್ಕೂಲ್ ಕಲ್ತಿದ್ದ ಈಗ ಅವ್ರಿಗೆ ಪ್ರೈಮರಿಗಿನ ಬಂದೈತಿ. ಅದನ್ನು ನಾವು ಹೇಳ್ಕೊಡ್ತೇವೆ ನೋಡ್ರಿ, ನಮ್ಗೆ ಅದು ಕಲ್ತಿರ್ತೇವೆ ನೋಡ್ರಿ. ಅದು ಈಗ ನಾವು ಹೇಳ್ಕೊಡತ್ತೇವಂದ್ರೆ ಅದು ಒಂದು ಆಯ್ತಲ್ರಿ. ಅದ್ರಾಗಿನ ಕೊರಗೋದು ಏನು ಅವಶ್ಯಕತೆ ಇಲ್ಲಲ್ಲ. ನನಗೆ ಅನ್ಸಕತ್ತಿ ನನ್ನ ಮಕ್ಕಳಿಗೆ ಅಭ್ಯಾಸ ಹೇಳುವಾಗ, ಅಯ್ಯೋ ನಾನು ಸಾಲಿ ಕಲ್ತಿರ್ಲಿಲ್ಲ ಅಂದ್ರೆ ನನ್ನ ಮಕ್ಕಳಿಗೆ ಅಭ್ಯಾಸ ಹೆಂಗೆ ಹೇಳ್ತಿದ್ದೆ ನಾನು, ಹಿಂಗೆ ಅನಿಸಿತ್ತು ನನಗೆ. ಹಾಗಾಗಿ ಈಗೀಗ ನನಗೆ ಮೊದಲು ಅನಿಸಿತ್ತು, ಸ್ಕೂಲಿಗೆ ಹೋಗ್ದೆ ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ತಪ್ಪಿಲ್ಲ. ನಾ ಸಾಲಿ ಕಲ್ತಿದ್ದೂ ವೇಸ್ಟ್ ಆಯ್ತು ನೋಡು, ಇಷ್ಟು ಕಲ್ತಿದ್ದು ಕಲಿಬಾರ್ದಾಗಿತ್ತು ನಾನು, ಇನ್ನು ಏನಾದರೂ ಬೇರೆ ಕಲಿಬೇಕಿತ್ತು, ಹಂಗೆ ಹಿಂಗೆ ಅನಿಸ್ತೈತಿ. ಆದ್ರೆ ಈಗ ಏನಾರು ಹೋಮ್ವರ್ಕ್ ಅವ ಇವ ಹೇಳ್ಕೊಡ್ತಿರ್ತೇವೆ ನೋಡ್ರಿ, ಅವಾಗ ಅನಿಸ್ತೈತಿ ಅಯ್ಯೋ ನಾ ಕಲೀಲಿಲ್ಲ ಅಂದ್ರೆ ಬೇರೆ ಕಡೆ ಎಲ್ಲಾರು ಟ್ಯೂಷನ್ಗೆ ಹಾಕಬೇಕಾಗಿತ್ತು. ಟ್ಯೂಷನ್ಗೆ ಹಾಕಿದ್ರೆ ಅದಕ್ಕೆ ಮತ್ತು ಫೀ ತುಂಬಬೇಕು. ಅದು ಉಳಿತೈತೆ ಅಲ್ರಿ. ಮನ್ಯಾಗ ನಾವು ಇಷ್ಟು ಮಾಡಿ ಮತ್ತು ಟೇಲ್ರಿಂಗ್ ಮಾಡಿ ನನ್ನ ಮಕ್ಕಳಿಗೆ ಹೇಳ್ಕೊಡ್ತೀನಿ. ಅದನ್ನು
ನನಗೆ ದೊಡ್ಡ ಗೌರ್ಮೆಂಟ್ ಜಾಬ್ ನೋಡ್ರಿ. ಅಷ್ಟು ಅನ್ಕೊಂಡನ ನಾನು ಇವಾಗ ಯಾವ ರೀತಿಯಿಂದನೂ ಕೊರಗಂಗಿಲ್ಲ, ಏನು ಪಶ್ಚಾತ್ತಾಪನೂ ಅನ್ಸಂಗಿಲ್ಲ ನನಗೆ. ಅದು ಒಂದು ಜಾಬ್ ಅನ್ಕೊಂಡೀನಿ ನಾನು. ನನ್ನ ಮಕ್ಕಳಿಗೆ ಟ್ಯೂಷನ್ ಥರನ ಮನ್ಯಾಗ ಹೋಮ್ವರ್ಕ್ ಮಾಡಿಸೋದಾಗಿರ್ಬೋದು, ಎಲ್ಲ ಗ್ರಾಮರ ಇದು ಎಲ್ಲ ಥರದಿಂದ ಆಗಿರ್ಬೋದು, ಅದೆಲ್ಲ ಮಾಡ್ತೇನಲ್ಲ, ನನಗೆ ಆಯಿತು, ನಾನು ಸಾಲಿ ಕಲ್ತದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತೈತಿ. ಅದಕ್ಕೆ ಸಾಲಿ ಕಲಿಬೇಕು ಫ್ರೆಂಡ್ಸ್. ಸೆಕೆಂಡ್ ಇಯರ್ ಡಿಗ್ರಿ ತನಕ ಆದರೂ ಕಲ್ತ್ರೂ ಏನು ಇದು ಇಲ್ಲ, ನೌಕರಿ ಮಾಡಬೇಕಂತೇಳಿ ಕಲಿಬಾರ್ದು. ನಾವು ಮುಂದೆ ನಮಗೆ ಹೆಲ್ಪ್ ಆಗ್ತೈತಿ ಯಾವುದಕ್ಕಾದ್ರೂ. ಕಲ್ತದ್ದು ವಿದ್ಯೆ ಅಂತೂ ಯಾವತ್ತೂ ಹಾಳಾಗಂಗಿಲ್ಲ, ಕಲ್ತದ್ದ ಉಪಯೋಗನ ಬರ್ತೈತಿ. ಅದಕ್ಕೆ ಕಲಿಬೇಕು ಫ್ರೆಂಡ್ಸ್. ಇಷ್ಟಾದ್ರೂ ಈಗಿನ ಎಜುಕೇಷನ್ದ ಹೆಂಗೈತಿ ಅಂತ ಹೇಳಿ ಮೊದಲಿನ ಮಂದಿಗೆ ಗೊತ್ತಿರಂಗಿಲ್ಲ ರೀ. ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಕಾಕಾಗಳ, ನಮ್ಮ ಅವ್ವ ಹಿಂಗೆ ಯಾರು ಆಗಿರ್ಬೋದು, ಅವ್ರು ಅಂತಾರ, ನೀ ಇಷ್ಟು ಸಾಲಿ ಕಲಿತು ಏನೂ ನೌಕರಿ ಮಾಡಲಿಲ್ಲ ನೋಡು, ಹಂಗೆ ಹಿಂಗೆ ಅಂತಾರೆ. ಅವಾಗಷ್ಟು ಬೇಜಾರು ಆಗ್ತೈತಿ, ಏನು ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಅದು ಅವ್ರು ಹಂಗೆ ಅಂದಾಗ ನನಗೆ ಸ್ವಲ್ಪ ಒಂದು ಬೇಜಾರು ಆಗ್ತಿತ್ತು ಅವಾಗ. ಈಗ ಅಂದ್ರೂ ನನಗೇನು ಹಂಗೆ ಬೇಜಾರು ಆಗಂಗಿಲ್ಲ. ಏನು ಅನ್ಲಿ ಬಿಡು, ನನಗೆ ಗೊತ್ತೈತಿ, ನಾನು ಇಷ್ಟು ನಮ್ಮ ಹುಡುಗರಿಗೆ ಕಲಿಸ್ತೇನಲ್ಲ ಅಷ್ಟು ಸಾಕು ನನಗೆ, ಮತ್ತೇನು ಬೇಡ ಅಂತ ಹೇಳಿ ನನ್ನ ಮನುಷ್ಯನಾಗ ನಾನು ಅಂದ್ಕೊಂಡು ಇದು ಮಾಡ್ಕೋತೀನಿ, ಸಮಾಧಾನ ಮಾಡ್ಕೋತೀನಿ. ಮತ್ತು ಇಲ್ಲಿ ನೋಡ್ರಿ, ನೀವು ಅದನ್ನು ಒಂದು ಕಟ್ ಮಾಡಿದ್ದಾಯಿತು. ಅದು ಅಳ್ತಿನ ಒಂದು 2 ಅದಾವ, ಅವು ಥರನೂ ಕಟ್ ಮಾಡ್ತೀನಿ. ಮತ್ತು ಇದು ಒಬ್ರದ್ದು ಬೇರೆದವ್ರದ್ದು ಐತಿ. ಟೀಚರ್ಸ್ಗಳನ್ನ ಇಬ್ಬರು ಮಂದಿ ಟೀಚರ್ಸ್ಗಳೂ ಇವು. ಅದು ಈಗ ಒಬ್ರದ್ದು ಐತಂದ್ರೆ ಅವತ್ರೊಳಗಿನ ಇವನ್ನ ಹಿಂಗೆ ಇಟ್ಟಿಟ್ಟು ಕಟ್ ಮಾಡಿ, ನೀವು ಒಳ್ಳೊಳ್ಳೆ ಮಾಪ್ ತಗೋದು ಬೇಡ ಅಂತ ಹೇಳಿ ಹಿಂಗೆ ಒಮ್ಮೆನ 2-3 ಕೊಟ್ಟಿದ್ರಂದ್ರೆ ಭಾಳ ಈಸಿ ಆಗಿಬಿಡ್ತೈತಿ. ಒಂದ್ರ ಮ್ಯಾಗ ಒಂದು ಇಟ್ಟು ಕಟ್ ಮಾಡಿ ಸ್ಟಿಚ್ ಮಾಡೋಕೆ. ಮತ್ತು ಒಂದು ಕೊಟ್ಟಿದ್ರಂದ್ರೆ ಅದನ್ನು ಅಳತೆ ತೊಗೋದು, ಮತ್ತು ಅದನ್ನು ಕಟ್ ಮಾಡೋದು, ಮತ್ತು ಬೇರೆ ಇದ್ದಿತ್ತಂದ್ರೆ ಮತ್ತು ಅದನ್ನು ಅಳತೆ ಮಾಡೋದು, ಅದು ಇರಂಗಿಲ್ಲ ರೀ ಜಂಜಾಟ. ಒಬ್ಬರು ಇದ್ದು ಅಂದ್ರೆ 2, 3, 4 ಹಿಂಗಿದ್ದು ಅಂದ್ರೆ ಅವು ಥರ ಒಂದು ಇದ್ರೊಳಗೆ ಹಾಕಿ ಕಟ್ ಮಾಡಿ ಬರಾಬರ ಕಟ್ ಮಾಡೋಕೆ ಈಸಿ ಆಗ್ತೈತಿ. ಇವಾಗ ಇವನ್ನ ಅಸ್ತರ ಎಲ್ಲನೂ ಜೋಡಿಸ್ಕೊಂಡು ಇಟ್ಕೊತೀನಿ. ಅವ್ರ ಅಸ್ತರ ಅವಕ್ಕೆ ಹಾಕಿಡಾತೀನಿ. ಇದು ಒಂದು ಐತಿ. ಇವು ಪಾಲ್ ಹಚ್ಚೋದ, ಇವನ್ನ ಪಾಲ್ ಹಚ್ಚಬೇಕು. ಇವಾಗ ಇದು ಅಸ್ತರ ಇಲ್ಲಾರ್ದ ಹಂಗೆ ಹೊಲಿ ಅಂದಿದ್ರು ಅವ್ರು. ಇದನ್ನ ಅಸ್ತರ ಇಲ್ಲಾರ್ದ ಹಂಗೆ ಹೊಲಿಬೇಕು. ಇದು ಒಬ್ಬರದ್ದು ಬೇರೆ, ಇದು ನಿನ್ನ ಮತ್ತೆ ಮಾಪ ತೊಗೊಂಡು ಹೊಲಿಬೇಕು. ಇದು ಚಂದ ಐತೆ ಅಲ್ರಿ ಒಂಥರ ಪೀಸ್. ನನಗೆ ಇಂಥವು ಇಷ್ಟ ಭಾಳ ಆಗ್ತಾವೆ. ಇದ್ರಾಗನ ಹೈ ನೆಕ್ಕತ್ತು ಹಾಕಿ ಹೊಲಿದ್ರೆ ಮಸ್ತ್ ಕಾಣಿಸ್ತೈತೆ ನೋಡ್ರಿ. ಮತ್ತು ನೀವು ನನ್ನ ವಿಡಿಯೋ ನಿಮಗೆ ಹೆಂಗೆ ಅನ್ಸತ್ತಾವ ಅಂಥೇಳಿ ಕಮೆಂಟ್ ಮಾಡಿರಿ. ಯಾರು ನಾನು ಎಷ್ಟು ವೇಟ್ ಮಾಡ್ತಿರ್ತೀನಿ, ಇದಕ್ಕೆ ಹಿಂಗೆ ಏನಾರು ಕೇಳ್ತಿರ್ಬೋದಲ್ಲ, ಹಿಂಗೆ ಏನಾರು ಕೇಳ್ತಿರ್ಬೇಕು ಅಂಥೇಳಿ ಯಾರೂ ಕಮೆಂಟನ್ನು ಮಾಡಂಗಿಲ್ಲ ರೀ. ನಿಮಗೆ ಕಮೆಂಟ್ ಮಾಡಿದರೆ ನನಗೂ ಒಂಥರ ಖುಷಿ ಅನಿಸ್ತೈತಿ. ಮತ್ತು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ಹಿಂಗೆ ವಿಡಿಯೋ ಮಾಡ್ಕೋತಿರಾಕ ನಂಗೆ ಒಂಥರ ಪ್ರೇರಣೆ ಸಿಗ್ತೈತಿ. ಇಲ್ಲಾಂದ್ರೆ ಏನೋಪ್ಪ ಲೈಕ್ಸ್ ಬರ್ತಿಲ್ಲ, ಸಬ್ಸ್ಕ್ರೈಬ್ ಬರ್ತಿಲ್ಲ, ಯಾಕೆ ಮಾಡೋದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡತ್ತೇನೇನೋ ಹಿಂಗೆ ಅನಿಸ್ತೈತಿ. ಸ್ವಲ್ಪ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಏನು ಸಬ್ಸ್ಕ್ರೈಬ್ ಅಂತೂ ಫ್ರೀ ಆಗಿರ್ತೈತಿ, ಏನು ಅದಕ್ಕೆ ಖರ್ಚು ಮಾಡೋದಿಲ್ಲ, ರೊಕ್ಕ ಕೊಡೋದಿಲ್ಲ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವಿಡಿಯೋದಿಂದ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ ಆಗ್ತೈತೆ ಅನ್ಕೊತೀನಿ ನಾನು. ಒಂಥರ ಹಿಂಗೆ ಏನೋ ಹೊಸ ಥರದ್ದು ಸಾಡಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಈ ಥರ ಬ್ಲೌಸಸ್ ಆಗಿರ್ಬೋದು, ಸ್ಟಿಚ್ ಮಾಡುವಾಗ ಮಾಡಿದ್ದು ತೋರಿಸ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ಇಲ್ಲಿ ನೋಡಿರಿ, ನಾನು ಸಂಡೇ ರಾತ್ರಿ ಎಲ್ಲ ಇಷ್ಟು ಹೊಲಿದೆ. 3 ಬ್ಲೌಸ್ ಏನೋ ಅದು 3 ಬ್ಲೌಸ್ ಹೊಲಿದ್ನಿ. ಇನ್ನು 2 ಬ್ಲೌಸ್ ಅದಾವ, ಅವನ್ನ ಮಂಡೇ ಹೊಲಿದ್ರೆ ಆಯಿತು ಅಂಥೇಳಿ. ಮತ್ತು ಇವ್ನು ಹೊಲಿದಿಟ್ಟೇನೆ ಅಷ್ಟ, ಆದರೂ ಹುಕ್ ಹಚ್ಚಿಲ್ಲ, ಏನೂ ಇಲ್ಲ. ಇನ್ನು ಹುಕ್ ಹಚ್ಚಬೇಕು. ಹೆಮ್ಮಿಂಗ್ ಅದು ಕೈಯಲ್ಲಿ ಹಾಕೋ ಇರ್ತಾವಲ್ಲ ನೆಕ್ಕಿಗೆ ಮತ್ತು ಬೆನ್ ಪಟ್ಟಿಗೆತ್ತು, ಅವನ್ನೆಲ್ಲ ಕೈಲೇ ಹೊಲಿಗೆ ಹಾಕಬೇಕು, ಇಸ್ತ್ರಿ ಮಾಡಬೇಕು. ಮತ್ತು ಅವ್ರು ಸಾಡಿ ಬೇರೆ ಅದಾವಲ್ರಿ, ಅವಕ್ಕೆ ಸಾಡಿ ಪಿಕೋಪಾಲ್ ಹಾಕಿಡಬೇಕು. ಅದಕ್ಕಾಗಿನೂ ಒಂದು ಸ್ವಲ್ಪ ಟೈಮ್ ತೊಗೋತೈತಿ. ಅದಕ್ಕೆ ರಾತ್ರಿ ಎಲ್ಲ ಒಂದು 12 ಗಂಟೆ ಮುಂದೆ ಏನೋ ಮಲ್ಕೊಂಡು ನಾನು ಇಷ್ಟೆಲ್ಲ ಹೊಲದು ಮಲ್ಕೋಬೇಕಾರೆ 12 ಗಂಟೆ ಮುಂದಾಗಿತ್ತು ರೀ. ಟೈಮ್ ಕರೆಕ್ಟ್ ನೋಡಲಿಲ್ಲ, 12 ದಾಟಿತ್ತು. ಈ ಥರ ಎಲ್ಲ ಇದನ್ನೆಲ್ಲ ಸ್ವಚ್ಛ ಮಾಡ್ಬೇಕಿನ್ನು, ಸ್ವಚ್ಛ ಮಾಡಿ ಮಲ್ಕೋಬೇಕು. ಮತ್ತು ಬೆಳಿಗ್ಗೆ ಎದ್ದು ನೋಡ್ರೆ ಮೂಡ್-ಆಫ್ ಆಗಿಬಿಡ್ತೈತಿ. ಇಷ್ಟೆಲ್ಲ ಮಾಡೋದೈತಿ ಕೆಲಸ ಅಂಥೇಳಿ ಇವಾಗನ ಅವನ್ನೆಲ್ಲ ತೆಗೆದು ಕೈ ಚೀಲದಾಗ ಒಗ್ಯಾಕೆ ಹಾಕಿಬಿಟ್ರೆ ಬಗೆಹರಿದು ಹೋಗ್ತೈತಿ ಅವಂತ ಚೆಲ್ಲಾಕ. ಇದು ಈಗ ಲಾಸ್ಟ್ನ ತೋರ್ಸತ್ತೇನೆ ನೋಡ್ರಿ. ಎಲ್ಲ ಹೊಲದ ನಂತರ ಇದು ಒಂದು ಹಾಫ್ ತೊಳೆದಿತ್ತು, ಇದು ಒಂದು ಇಷ್ಟ ತೊಳೆದಿತ್ತು. ಈ ಉಳ್ಕಿದ್ದು ಎಲ್ಲ 3/4 ಪೂರ 10 ಇಂಚಿದ್ದು ಇರ್ತಾವಲ್ರಿ, ಹಾಗಿತ್ತು. ಇದು ಒಂದು ಇವೆರಡು ಸಾಡಿ ಒಳಗಿನೂ
ಇವನೇನ ಇಸ್ತ್ರಿ ಮಾಡ್ಬೇಕು ರೀ. ಕೈಯಲ್ಲಿಗೆ ಹಾಕಿ ಹುಕ್ ಹಚ್ಚಿಟ್ಟೀನಿ. ಇನ್ನು ಇಸ್ತ್ರಿ ಅಷ್ಟು ಮಾಡಿ ಪ್ಯಾಕ್ ಮಾಡಿ ಇಟ್ಬಿಡಬೇಕು. ಇದು ಒಂದು ಎಲ್ಲ ರೌಂಡ್ ನೆಕ್ ಅವ್ರ ಟೀಚರ್ಸ್ ಹೆಚ್ಚು ಹಿಂಗೆ ಡಿಸೈನ ಪಜಾನ ಪ್ಯಾಚ್ ವರ್ಕ ಅವ್ನು ಇವ್ನು ಮಾಡ್ಕೊಳಂಗಿಲ್ಲ ರೀ. ಜಸ್ಟ್ ಹಿಂಗೆ ಒಂಥರ ಇದು ಬೇರೆ ಕಲರ್ದಾದ್ರೆ ಏನು ನಡಿತೈತಿ, ಅದು ಗೋಟ್ ಕಟ್ಟಿದ್ರೆ ಆಯ್ತಂತ ಹೇಳಿ ಎರಡೂ ಇಂಥವು ಪೀಸ್ ತೊಗೊಂಡು ಹೊಲಿಸಿದ್ದು ಸಪ್ರೇಟ್ ಪೀಸ್ ತೊಗೊಂಡು ಹೊಲಿಸಿದ್ದು ಇವಿಷ್ಟ. ಇನ್ನೂ ಅದಾವ, ಅವನ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ.